ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕುಕ್ಕಿಂಗು. ನಾನು ಬಟಾಣಿ ಕರ್ರಿ ಮಾಡ್ತಾಯಿದ್ದೀನಿ. ಬಟಾಣಿನ ಸುಳಿದಿಟ್ಕೊಂಡಿದ್ದೀನಿ. ಸೊ ಇವತ್ತು ಬಟಾಣಿ ಕರ್ರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬಟಾಣಿಗೆ ಬೇಕಾಗಿರುವಂತಹ ಒಗ್ಗರಣೆ ಇದು ಮಸಾಲೆಗೆ ಈರುಳ್ಳಿ ಈ ಥರ ಉದ್ದುದ್ದೇ ಹೆಚ್ಚಿಟ್ಕೋಬೇಕು. ನಾನು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಟೊಮೆಟೊನು ಉದ್ದುದ್ದೇ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈ ಥರ 1 ಟೊಮೆಟೊ ಈ ಥರ ಸಣ್ಣ ಸಣ್ಣಗೆ 1 ಟೊಮೆಟೊ ಈ ಥರ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು. ಮೊದಲಿಗೆ ಸ್ಟವ್ ಆನ್ ಮಾಡಿ ಆಯಿಲ್ ಹಾಕಿದ್ದೀನಿ. ದೆನ್ ಸಾಸಿವೆ ಹಾಕಿದ್ದೀನಿ. ಆವಾಗಲೇ ಹಾಕಿದ್ದೆ, ಸೊ ವಿಡಿಯೋ ಕಟ್ಟಾಗೋಯ್ತು. ಸೊ ಚಟ್ ಅಂತಿದೆ. ಇವಾಗ ಸ್ಟಾರ್ಟಿಂಗ್ ಮಸಾಲೆಗೆ ರೆಡಿ ಮಾಡ್ಕೊತಾರದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿಯ ತೆಂಗಿನಕಾಯಿ ಹಾಕ್ತಾ ಇಲ್ಲ. ಸೊ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಇದು ಮಾಡ್ಕೊಳ್ಳಿ. ಬ್ರೌನಿಶ್ ಆಗಬೇಕು. ಯಾರು ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸ್ವಲ್ಪ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸ್ಪೀಕರಿನ ತಗೋತೀನಿ ಆದಷ್ಟು. ದೆನ್ ಇವಾಗ ಟೊಮೆಟೊ ಹಾಕಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಇದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ರುಬ್ಬಕ್ಕೆ ಸ್ವಲ್ಪ ಸಾಫ್ಟ್ ಆಗಿದೆ. ಆಫ್ ಮಾಡಬೇಕು ಗ್ಯಾಸ್ನ. ಸೊ ಇದು ಸ್ವಲ್ಪ ಆರಬೇಕು. ಆರಾದ್ಮೇಲೆ ಇದನ್ನಿಷ್ಟು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಬ್ಯಾಕ್ ಗೈಸ್, ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೇನು ಹಾಕಿದ್ನಲ್ಲ ಈರುಳ್ಳಿ ಮತ್ತು ಟೊಮೆಟೊ ಹುರ್ಕೊಂಡಿದ್ನಲ್ಲ ಅದನ್ನೇ ಇವಾಗ ರುಬ್ಬಿದ್ದೀನಿ ಫ್ರೆಂಡ್ಸ್ ನುಣ್ಣಗೆ. ಸೊ ಇವಾಗ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋಣ ಬನ್ನಿ. ಗೋಲುಮ ಸೌಂಡ್ ಮಾಡಬೇಡ. ಎಣ್ಣೆ ಹಾಕೋಣ. ಉಲ್ಟಾ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ದೀನಿ. ಶೋ ವಿಡಿಯೋ ಮಾಡ್ತಾ ಇದ್ದೀನಿ. ಶೋ ಎಣ್ಣೆ ಹಾಕಿದ್ಮೇಲೆ ಒಂಚೂರು ಇದಕ್ಕೂ ಸಾಸಿವೆ ಹಾಕಬೇಕು ಒಗ್ಗರಣೆಗೆ. ಏನೋ ಮಾಡಕ್ಕೋಗಿ ಏನೋ ಆಯ್ತದಲ್ಲಪ್ಪ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ.
ಹಾಕಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಬ್ರೌನಿಶ್ ಆಗಬೇಕು. ವಾಯ್ಸು ಕೇಳಿಸ್ಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು ಸ್ವಲ್ಪ ದಿವಸ ಫ್ರೆಂಡ್ಸ್ ಮೈಕ್ ಬರುತ್ತೆ. ನನ್ನ ಮಗಳು ಇದ್ದಾಳಲ್ಲ, ಸೊ ಇದು ಬ್ರೌನಿಶ್ ಆಗಬೇಕು. ಫ್ರೆಂಡ್ಸ್ ಇದು ಬಟಾಣಿ ಇದೆಯಲ್ಲ, ಹಾಗೆ ಮಾಡಿದ್ರೆ ಸುರಿದ್ಬಿಟ್ಟು ಹಾಗೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೆ ಕಾಳು ಥರ ಇರುತ್ತೆ. ಸೊ ನಾನು ಬೇಯಿಸ್ಕೊಂಡಿದ್ದೀನಿ. ಯಾವುದೇ ಕಾಳಾದ್ರೂ ಸರಿ, ಕಡಲೆಕಾಳಾದ್ರೂ ಸರಿ, ಯಾವ ಕಾಳಾದ್ರೂ ಸರಿ, ಹಸಿ ಬಟಾಣಿ ಆದರೂ ಒಣಗಿರೋ ಬಟಾಣಿ ಆದ್ರೂ ಅಷ್ಟೇ, ನಾನು 3 ಇಲ್ಲ 4 ವಿಸಿಲ್ ಕೂಗಿಸ್ತೀನಿ. ಇಲ್ಲ ಆವಾಗ ತೆಗೆದು ನೋಡ್ತೀನಿ, ಮೆತ್ತಗಾಗಿರಲ್ಲ ಅಂದರೆ ತಿರ್ಗಾ ಇನ್ನೊಂದು ಸತಿ 3-4 ವಿಸಿಲ್ ಕೂಗಿಸ್ತೀನಿ. ಸೊ ಇದು ಬ್ರೌನ್ ಆಗಿದೆ ಅಲ್ವಾ, ಇವಾಗ ಟೊಮೆಟೊ ಹಾಕ್ಬೇಕು. ಹಾಕಿದ್ದೀನಿ. ಇವಾಗ ಸ್ಟವ್ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಇದಿನ್ನೂ ಸಾಫ್ಟ್ ಆಗಬೇಕಂದ್ರೆ ಇದು ಉಪ್ಪು ಹಾಕ್ರಿ. ಸಾಫ್ಟ್ ಆಯ್ತದೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸೊ ಬಟಾಣಿ ನೋಡಿ ಮುರಿದ್ರೆ ಸಾಕು, ಹಿಂಗಾಗ್ತೈತೆ. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಇಷ್ಟು ಮಿಕ್ಸಿಗಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ 1-2 ವಿಸಿಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ನೀವು ಹಂಗೆ ಕೂಗಿಸ್ಕೊಂಡು ಟೈಮ್ ಇದ್ದರೆ ಹಂಗೆ ಫ್ರೈ ಮಾಡ್ಕೋಬೋದು. ಟೈಮ್ ಇಲ್ಲ, ನಂಗೆ ಅರ್ಜೆಂಟಾಗಿ ಬೇಕು ಅಂದರೆ ಕೂಗಿಸ್ಕೊಳ್ರಿ. ನೀರು ಹಾಕ್ಬಿಟ್ಟು ಹಾಕಿದ್ದೀನಲ್ಲ, 1.5 ಸ್ಪೂನ್ ಸ್ಟವ್ ಕಮ್ಮಿ ಮಾಡಿ. ನೋಡಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಧನಿಯಾ ಪೌಡ್ರು. ನೆಕ್ಸ್ಟು ಇದು ಸಾಂಬಾರು ಪೌಡ್ರು ಫ್ರೆಂಡ್ಸ್. ಖಾರದ ಪುಡಿ ಹಾಕೋರು ಸಾಂಬಾರು ಪೌಡ್ರ್ ಇಲ್ಲ ಖಾರದ ಪುಡಿ ಹಾಕ್ತೀನಿ ಅಂದರು ಖಾರದ ಪುಡಿ ಹಾಕೋಬೋದು, ಇಲ್ಲ ಸಾಂಬಾರು ಪೌಡ್ರ್ ಇದೆ ಅಂದರು ಸಾಂಬಾರು ಪೌಡ್ರ್ ಆದರೂ ಹಾಕೋಬೋದು. ನಾನು 1.5 ಸೇಮ್ ಇದನ್ನು ಹಂಗೆ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೆಕ್ಸ್ಟು ಇದಕ್ಕೆ ನೀರು ಆ್ಯಡ್ ಮಾಡಬೇಕು, ಸಾರಿ ಮಸಾಲೆ ಆ್ಯಡ್ ಮಾಡಬೇಕು. ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇವಾಗ ಮಸಾಲೆ ಆ್ಯಡ್ ಮಾಡಬೇಕು. ಇದನ್ನು ಯಾವುದು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ನಾನು ಯಾವುದು ವೇಸ್ಟ್ ಮಾಡಲ್ಲ. ನೀರು ಹಾಕಿ ತೊಳೆದ್ಬಿಟ್ಟು ಹಿಂಗೆ ಮಾಡ್ತಿರ್ತೀನಿ. ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅಯ್ಯೋ ಇವತ್ತೇನೋ ಆಗ್ತೈತೆ ನನಗೆ.
ಗಮನ ಅಡುಗೆ ಮೇಲೆ ಮಾಡೋದ್ರಲ್ಲಿ ಇದ್ದರೆ ಗಮನ ಎಲ್ಲೂ ಆ ಕಡೆ ಈ ಕಡೆ ಏನೂ ತಪ್ಪಾಗಲ್ವಂತೆ. ಗಮನ ಇನ್ನೆಲ್ಲೋ ಇದ್ರೆ ಹಿಂಗೆ ಅವಾಗವಾಗ ಒಂದು ಉಪ್ಪು ಕಮ್ಮಿ ಆಗೋದು, ಇಲ್ಲ ಏನಾರ ಬೀಳಿಸ್ತಾನೆ ಇರೋದು, ಹಿಂಗಾಗುತ್ತೆ. ಈಗ ಬೆಳಗ್ಗೆ ತಾನೇ ಒರೆಸಿದ್ದೀನಿ, ಇದನ್ನ ಆಗಲೇ ಗಲೀಜು ಅಡುಗೆ ಮನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇನ್ನೂ ಗಟ್ಟಿ ಇದೆ. ನಾನು ಇನ್ನೂ ನೀರು ಆ್ಯಡ್ ಮಾಡ್ತೀನಿ. ನಿಮಗೆ ನೀವು ಗಟ್ಟಿ ಬೇಕಾ ತೆಳ್ಳು ಬೇಕಾ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಕುದಿಬೇಕು. ಕುದಿಯೋ ಗಂಟ ಇದನ್ನ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಮಸಾಲೆ ಎಲ್ಲ ಹಿಡಿಬೇಕು ಅಂದರೆ ಚೆನ್ನಾಗಿ ಕುದಿಬೇಕು. ನೋಡಿ, ನನ್ನ ಮಗಳು ಅಡುಗೆನೇ ಮಾಡಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ಅಳ್ತಾವಳೆ. ಯಾವಾಗಲೂ ಹಿಂಗೆ ಎತ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಕ್ಕಳಿರೋ ಮನೆಯಲ್ಲಂತೂ ಭಾರಿ ಕಷ್ಟ. ನಾವೇ ಹಿಂಗಂತೀವಿ ನೋಡಿ, ಇದನ್ನು ನೆಕ್ಸ್ಟು ಹಾಕೋಬೇಕು. ನಾವೇ ಹಿಂಗಂತೀವಿ, 5-6 ಜನ ಮಕ್ಕಳು ಎತ್ತಿರೋದು ಎಷ್ಟು ಕಷ್ಟ ಬಿದ್ದಿರ್ಬೇಡ. ನಮ್ಮಮ್ಮ ಅದನ್ನು 5 ಜನ ಮಕ್ಕಳು ಎತ್ತಿರೋದು ನಮ್ಮಮ್ಮ ಗ್ರೇಟ್ ಬಿಡಿ. 5 ಜನಕ್ಕೂ ಯಾವುದು ತೊಂದರೆ ಆಗ್ದಿರಂಗೆ, ಯಾವುದಕ್ಕೂ ಕಮ್ಮಿ ಆಗ್ದಿರಂಗೆ ಸಾಕಿದ್ದಾಳೆ. ಅದಕ್ಕೆ ನಿಜವಾಗ್ಲೂ ತಾಯಿ ದೇವ್ರಿಗೂ ಮಿಗಿಲು, ದೇವ್ರಿಗಿಂತ ಹೆಚ್ಚು ತಾಯಿ. ನೋಡಿ, ಇದು ಮಸಾಲೆ ಒಂದು ಕಡೆ ಕಾಳು ಒಂದು ಕಡೆ ಇರೋದ್ರಿಂದ ತಿರ್ಗಾ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಕಾಳು ಜೊತೆ ಇವಾಗ ಆವಾಗಲೇ ಮಸಾಲೆ ಕುದೀತಾ ಇತ್ತು, ಇವಾಗ ಕಾಳು ಜೊತೆ ಚೆನ್ನಾಗಿ ಕುದಿಬೇಕು. ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಸಾರು. ನೀವು ಒಂದ್ಸತಿ ಖಂಡಿತವಾಗ್ಲೂ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಅಷ್ಟೇ, ಹಣ್ಣಕ್ಕಿಟ್ಟಿದ್ದೀನಿ ಸೈಡಲ್ಲಿ. ನೋಡಿ, ಸಾರು ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.